ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಅಂಜುಮನ್ ಹಾಮಿ ಇ ಮುಸ್ಲಿಮಿನ್ ಸಂಸ್ಥೆ, ಭಟ್ಕಳ, ಉತ್ತರ ಕನ್ನಡ ಜಿಲ್ಲೆ. ಈ ಒಂದು ಶಾಲೆಯಲ್ಲಿ ಖಾಲಿರುವಂತಹ ಶಿಕ್ಷಕರ ನೇಮಕಾತಿ ಮಾಹಿತಿ. ಇಲ್ಲಿ ಮಾನ್ಯ ಅಪಾರ ಆಯುಕ್ತರು, ಶಾಲಾ ಶಿಕ್ಷಣ ಇಲಾಖೆ, ಧಾರವಾಡ ಇವರ ಆದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವರು ಅಂಜುಮನ್ ಹಾಮಿ ಇಸ್ಲಾಮಿನ್ ಸಂಸ್ಥೆ, ಭಟ್ಕಳ, ಉತ್ತರ ಕನ್ನಡ ಜಿಲ್ಲೆ ವತಿಯಿಂದ ನಡೆಯುತ್ತಿರುವ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಸಹಶಿಕ್ಷಕರ ಹುದ್ದೆಗಳ ಭರ್ತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇದಾಗಿ ಶಾಲೆಯ ಹೆಸರು, ಹುದ್ದೆಗಳ ಸಂಖ್ಯೆ, ಅನುಮತಿ ನೀಡಿದಂಥ ವಿಷಯ, ಶಾಲಾ ಮಾಧ್ಯಮ, ವಿದ್ಯಾರ್ಹತೆ, ಮೀಸಲಾತಿ ವಿವರ, ವೇತನ ಶ್ರೇಣಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಇಸ್ಲಾಮಿಯಾ ಆಂಗ್ಲೋ ಉರ್ದು ಪ್ರೌಢಶಾಲೆ, ಭಟ್ಕಳ, ಉತ್ತರ ಕನ್ನಡ ಜಿಲ್ಲೆ. ಇಲ್ಲಿ ಒಂದು ಹುದ್ದೆ ಇದೆ, ಸಹ ಶಿಕ್ಷಕರು, ಉರ್ದು ಭಾಷಾ ಶಿಕ್ಷಕರು. ಇದಕ್ಕೆ BA B.Ed ಆಗಿರಬೇಕು. ಮೀಸಲಾತಿ ಯಾವುದೇ ನಿಯಮಗಳು ಅನ್ವಯಿಸುವುದಿಲ್ಲ. ವೇತನ ಶ್ರೇಣಿ 54,175 ಇದೆ. ಅದೇ ರೀತಿಯಾಗಿ ಸಹ ಶಿಕ್ಷಕರು ವಿಜ್ಞಾನ PCM, ಇದು ಉರ್ದು ಮೀಡಿಯಂ ಶಾಲೆ, ಇದಕ್ಕೂ ಕೂಡ BSc B.Ed ಆಗಿರಬೇಕು. ಅದೇ ರೀತಿಯಾಗಿ ಸಹ ಶಿಕ್ಷಕರು ವಿಜ್ಞಾನ CBZ, ಅದು ಕೂಡ ಉರ್ದು ಮೀಡಿಯಂ CBZ ಆಗಿರಬೇಕು. ಮತ್ತು ಅದರ ಜೊತೆಗೆ ಇನ್ನೊಂದು ಸಹ ಶಿಕ್ಷಕರು ಸಮಾಜ ವಿಜ್ಞಾನ, ಇದು ಇಂಗ್ಲೀಷ್ ಮೀಡಿಯಮ್, ಇದಕ್ಕೆ BA B.Ed ಆಗಿರಬೇಕು. ಇದಕ್ಕೆ ವೇತನ ಶ್ರೇಣಿ ಬಂದುಬಿಟ್ಟು 54,175 ರೂಪಾಯಿ ಇದೆ. ಅದೇ ಅವ್ರದ್ದೇ ಇನ್ನೊಂದು ಸಂಸ್ಥೆ ಆದಂಥ ಅಂಜುಮನ್ ಬಾಲಕಿಯರ ಪ್ರೌಢಶಾಲೆ, ಬಸ್ತಿ ರೋಡ್, ಭಟ್ಕಳ, ಉತ್ತರ ಕನ್ನಡ ಜಿಲ್ಲೆ. ಇಲ್ಲೂ ಕೂಡ ಸಹ ಶಿಕ್ಷಕರು ಆಂಗ್ಲ ಭಾಷಾ ಶಿಕ್ಷಕರಿದೆ, ಇಂಗ್ಲೀಷ್, ಇದಕ್ಕೆ BA B.Ed ಆಗಿರಬೇಕು. ಮೀಸಲಾತಿ ನಿಯಮಗಳು ಯಾವುದೂ ಅನ್ವಯಿಸೋದಿಲ್ಲ. 54,175ರಿಂದ 99,400ವರೆಗೆ ವೇತನ ಶ್ರೇಣಿ ಇರುತ್ತೆ. ಸೆವೆಂತ್ ಪೇ ಆ್ಯಡ್ ಆಗಿರೋದ್ರಿಂದ ಇಷ್ಟು ವೇತನ ಶ್ರೇಣಿ ಇರುತ್ತೆ. ನಂತರ ಇನ್ನೊಂದು ಸಹ ಶಿಕ್ಷಕರು ವಿಜ್ಞಾನ PCM, ಇಂಗ್ಲೀಷ್ ಮೀಡಿಯಂ, ಇದು CBZ, ಇದಕ್ಕೆ BSc B.Ed ಆಗಿರಬೇಕು. ಅದೇ ರೀತಿಯಾಗಿ ಇನ್ನೊಂದು ಸಹ ಶಿಕ್ಷಕರು ಸಮಾಜ ವಿಜ್ಞಾನ, ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧನೆ ಮಾಡೋರು, ಇದಕ್ಕೆ BA B.Ed ಆಗಿರಬೇಕು. ಮತ್ತು ಇನ್ನೊಂದು ಪೋಸ್ಟ್ ಇದೆ, ಸಹ ಶಿಕ್ಷಕರು ವಿಜ್ಞಾನ CBZ, ಇದು ಕೂಡ ಇಂಗ್ಲೀಷ್ ಮೀಡಿಯಂ ಸ್ಕೂಲು, ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧನೆ ಮಾಡಬೇಕಾಗುತ್ತೆ. ಇನ್ನೊಂದು ಸಹ ಶಿಕ್ಷಕರು ಉರ್ದು ಭಾಷಾ ಶಿಕ್ಷಕರು, ಉರ್ದು ಮೀಡಿಯಂನಲ್ಲಿ ಬೋಧನೆ ಮಾಡಬೇಕಾಗುತ್ತೆ, BA B.Ed ಆಗಿರಬೇಕು. ಇಲ್ಲಿ ಅಧಿಸೂಚನೆಯ ಸಂಖ್ಯೆ ಮೂಲಕ ನೋಡೋದಾದರೆ ಅರ್ಹ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ, ದೃಢೀಕೃತ ದಾಖಲೆಗಳೊಂದಿಗೆ ಅರ್ಜಿಯನ್ನು ಈ ಜಾಹೀರಾತು ಪ್ರಕಟಣೆಯಾದ ದಿನಾಂಕದಿಂದ 21 ದಿನಗಳ ಒಳಗಾಗಿ ಈ ಒಂದು ಕೆಳಗೆ ಕಾಣಿಸಿದ ವಿಳಾಸಕ್ಕೆ ಅರ್ಜಿ ಸಲ್ಲಿಸಿ, ಅರ್ಜಿಯ ಒಂದು ಪ್ರತಿಯನ್ನು ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಉತ್ತರ ಕನ್ನಡ ಇವರಿಗೆ ಸಲ್ಲಿಸುವುದು. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕದೊಳಗೆ ಎಲ್ಲ ಮೂಲ ದಾಖಲೆಗಳನ್ನು ಹೊಂದಿರತಕ್ಕದ್ದು. ಅರ್ಜಿಯೊಂದಿಗೆ ಅಭ್ಯರ್ಥಿಗಳು 1,500 ರೂಪಾಯಿ ಮೊತ್ತಗಳು ಬ್ಯಾಂಕ್ DD ಅಥವಾ IPO ಇಂಡಿಯನ್ ಪೋಸ್ಟಲ್ ಆರ್ಡರನ್ನು ಕಾರ್ಯದರ್ಶಿ ಅಂಜುಮನ್ ಹಾಮಿ ಇ ಮುಸ್ಲಿಮಿನ್ ಸಂಸ್ಥೆ, ಭಟ್ಕಳ, ಉತ್ತರ ಕನ್ನಡ ಇವರ ಹೆಸರಿಗೆ ಪಡೆದು DD ಹಣವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನಂತರ ಅಪೂರ್ಣ ಮಾಹಿತಿಗಳುಳ್ಳ ಹಾಗೂ ನಿಗದಿತ ದಿನಾಂಕವನ್ನು ಮೀರಿ ಬರುವ ಅರ್ಜಿಗಳನ್ನು ಯಾವ ಹಿಂಬರಹ ನೀಡದೆ ತಿರಸ್ಕರಿಸಲಾಗುವುದು ಹಾಗೂ ಹಿಂದಿರುಗಿಸಲಾಗುವುದಿಲ್ಲ. ಪ್ರತ್ಯೇಕ ಶಾಲೆಗಳ ಪ್ರತ್ಯೇಕ ಹುದ್ದೆಗಳಿಗೆ ಪ್ರತ್ಯೇಕ ಅರ್ಜಿ ಸಲ್ಲಿಸಬೇಕು. ಪ್ರತಿಯೊಂದು ಪೋಸ್ಟ್ಗೂ ಸಪ್ರೇಟ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿಯ ಮೇಲೆ ಮತ್ತು ಕವರಿನ ಮೇಲೆ ಅರ್ಜಿ ಸಲ್ಲಿಸುವ ಶಾಲೆಯ ಹೆಸರು, ನೀವು ಯಾವ ಸ್ಕೂಲಿಗೆ ಅರ್ಜಿ ಸಲ್ಲಿಸ್ತಿದ್ದೀರಿ ಮತ್ತು ಯಾವ ಪೋಸ್ಟಿಗೆ ಮತ್ತು ಹುದ್ದೆಯ ಹೆಸರು ನಮೂದಿಸತಕ್ಕದ್ದು. ಸಂದರ್ಶನ ದಿನಾಂಕವನ್ನು ನಂತರ ತಿಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಇದು ನೋಟಿಫಿಕೇಷನ್ ಆಗಿರೋ ಡೇಟ್ ಬಂದುಬಿಟ್ಟು 12/3/2026. ಯಾರೆಲ್ಲ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರಾಗಲಿಕ್ಕೆ ಬಯಸ್ತಿದ್ರೋ ಅವರಿಗೊಂದು ಇದು ಸುವರ್ಣ ಅವಕಾಶ. ಹಾಗಾಗಿ ಆದಷ್ಟು ಬೇಗನೆ ಎಲ್ಲರೂ ಅರ್ಜಿಯನ್ನು ಸಲ್ಲಿಸಿ. ಮತ್ತು ಹೆಚ್ಚಿನ ಮಾಹಿತಿ ಬೇಕಂದರೆ ಈ ಒಂದು ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದಾಗುತ್ತೆ. ಆದಷ್ಟು ನಿಮ್ಮ ಎಲ್ಲ ಮೂಲ ದಾಖಲೆಗಳೊಂದಿಗೆ ಅರ್ಜಿಯನ್ನು 2 ಪ್ರತಿಗಳಲ್ಲಿ ಶಾಲೆಗೆ ಮತ್ತು ಉಪನಿರ್ದೇಶಕರು ಇವರಿಗೆ ಒಂದು ಅರ್ಜಿಯನ್ನು 2 ಸೆಟ್ಟಲ್ಲಿ ಕಳಿಸ್ಬೇಕಾಗುತ್ತೆ. ಹಾಗಾಗಿ ಯಾರೆಲ್ಲ ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರಾಗಲಿಕ್ಕೆ ಬಯಸ್ತಿದ್ರೋ ಅವರಿಗೆ ಇದು ಒಂದು ಸುವರ್ಣ ಅವಕಾಶ. ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಇದೇ ಥರ ಮಾಹಿತಿಗಾಗಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ
ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ, ಬೈಲಹೊಂಗಲ, ಬೆಳಗಾವಿ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಈ ಕೆಳಕಂಡ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಮೊದಲನೇದು TGT ಇಂಗ್ಲೀಷ್ ಇದೆ, 3 ಹುದ್ದೆಗಳಿದ್ದಾವೆ. ನಂತರ TGT ವಿಜ್ಞಾನ 4 ಹುದ್ದೆಗಳು, TGT ಗಣಿತ 2 ಹುದ್ದೆಗಳು, TGT ಸಾಮಾನ್ಯ ಅಧ್ಯಯನ 4 ಹುದ್ದೆಗಳಿದ್ದಾವೆ, TGT ಸಂಸ್ಕೃತ 1 ಹುದ್ದೆ ಇದೆ, TGT ಕನ್ನಡ 1 ಹುದ್ದೆ ಇದೆ, ಕಲಾ ಶಿಕ್ಷಕರು 1 ಹುದ್ದೆ ಇದೆ, ಗ್ರಂಥಪಾಲಕರು 1 ಹುದ್ದೆ ಇದೆ, ನರ್ಸ್ ಪುರುಷ ಅಭ್ಯರ್ಥಿಗಳಿಗೆ 1 ಹುದ್ದೆ ಇದೆ, ವಾರ್ಡನ್ ಮಹಿಳಾ ಅಭ್ಯರ್ಥಿಗಳಿಗೆ 1 ಹುದ್ದೆ ಇದೆ, ಗುಮಾಸ್ತ 2 ಹುದ್ದೆಗಳಿಗೆ, ದೈಹಿಕ ಶಿಕ್ಷಣ 2 ಹುದ್ದೆಗಳಿಗೆ. ಅರ್ಜಿ ನಮೂನೆಯನ್ನು ಶಾಲೆಯ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು 6 ಏಪ್ರಿಲ್ 2026 ಅಥವಾ ಅದಕ್ಕೂ ಮೊದಲು ನೋಂದಾಯಿತ ಸ್ಪೀಡ್ ಪೋಸ್ಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ನೀವು ಅರ್ಜಿಯನ್ನು ಹಾಕಬೇಕಪ್ಪ ಅಂದರೆ ಆ ಶಾಲೆಯ ವೆಬ್ಸೈಟ್ಸನ್ನು ಕೊಟ್ಟಿದ್ದಾರೆ. ಆ ವೆಬ್ಸೈಟ್ನಲ್ಲಿ ಹೋಗಿ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅರ್ಜಿಯನ್ನು ನಿಮ್ಮ ಎಲ್ಲ ಮೂಲ ದಾಖಲಾತಿಗಳ ಒಂದು ಜೆರಾಕ್ಸ್ ಪ್ರತಿಗಳನ್ನು ಅದಕ್ಕೆ ಅಟ್ಯಾಚ್ ಮಾಡಿ ಅರ್ಜಿಯನ್ನು ಫಿಲ್ ಮಾಡಿ ನೀವೇನು ಮಾಡಬೇಕಪ್ಪ ಅಂದರೆ ಆ ಅರ್ಜಿಯಾಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಬೇಕಾಗುತ್ತೆ. ಇಲ್ಲಿ ವೆಬ್ಸೈಟ್ ಬಂದುಬಿಟ್ಟು www.ksrss.com ಅಂತ ಕೊಟ್ಟಿದ್ದಾರೆ. ಈ ಒಂದು ವೆಬ್ಸೈಟ್ನಲ್ಲಿ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಯಾರೆಲ್ಲ ಗುತ್ತಿಗೆ ಆಧಾರದ ಮೇಲೆ ಶಿಕ್ಷಕರಾಗಲಿಕ್ಕೆ ಆಸಕ್ತಿ ಇದೆಯೋ ಅವರೆಲ್ಲ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಂತರ ಇಲ್ಲಿ ಅವರು ಇಮೇಲ್ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ srs@gmail.com ಅಂತ ಕೊಟ್ಟಿದ್ದಾರೆ. ಈ ಒಂದು ಇಮೇಲ್ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗುತ್ತೆ. ಇಷ್ಟು ಏನಪ್ಪ ಅಂದರೆ ಒಟ್ಟಾರೆಯಾಗಿ TGT 3 ಹುದ್ದೆ ಇಂಗ್ಲೀಷ್ ಇದೆ, ವಿಜ್ಞಾನ 4 ಹುದ್ದೆ ಇದೆ, ಗಣಿತ 2 ಹುದ್ದೆ ಇದೆ, ಸಾಮಾನ್ಯ ಅಧ್ಯಯನ 4 ಹುದ್ದೆ ಇದೆ, ಸಂಸ್ಕೃತ 1, ಕನ್ನಡ 1, ಕಲಾ ಶಿಕ್ಷಕರು 1 ಹುದ್ದೆ ಇದೆ, ಗ್ರಂಥಪಾಲಕರು 1 ಹುದ್ದೆ ಇದೆ, ನರ್ಸ್ ಪುರುಷರು 1 ಹುದ್ದೆ ಇದೆ, ಮಹಿಳಾ ವಾರ್ಡನ್ 1 ಹುದ್ದೆ ಇದೆ, ಗುಮಾಸ್ತ ಲೋಯರ್ ಡಿವಿಷನ್ ಕ್ಲರ್ಕ್ ಅಂತ ಇದೆ, ಅದು 2 ಹುದ್ದೆ ಇದೆ, ದೈಹಿಕ ಶಿಕ್ಷಕರು. ಒಟ್ಟು ಇಷ್ಟು ಹುದ್ದೆಗಳನ್ನು ಖಾಲಿ ಇರೋದರಿಂದ ಆದಷ್ಟು ಬೇಗನೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ. ದಿನಾಂಕ 6 ಏಪ್ರಿಲ್ 2026 ಒಳಗಾಗಿ ಆದಷ್ಟು ಸ್ಪೀಡ್ ಪೋಸ್ಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿ ಅನುದಾನಿತ ಮತ್ತು ಅನುದಾನರಹಿತ ಶಾಲೆಗಳ ಶಿಕ್ಷಕರ ನೇಮಕಾತಿಗೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಯ ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. MP ಪ್ರಕಾಶ್ ಆಂಗ್ಲ ಮಾಧ್ಯಮ ಶಾಲೆ, ಈ ಒಂದು ಶಾಲೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಯ ಒಂದು ಮಾಹಿತಿ ಇದೆ. ಇಲ್ಲಿ 26/3/2026 ಈ ಒಂದು ಹುದ್ದೆಗಳಿಗೆ ಇಂಟರ್ವ್ಯೂ ನಡೆಯುತ್ತೆ. 2026 ಮತ್ತು 27ನೇ ಶೈಕ್ಷಣಿಕ ವರ್ಷಕ್ಕೆ ಶಿಕ್ಷಕರ ನೇಮಕಾತಿಗಾಗಿ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಮೊದಲನೇದಾಗಿ ಸಬ್ಜೆಕ್ಟ್ಗಳು ಮತ್ತು ವೇಕೆನ್ಸಿ ಕ್ವಾಲಿಫಿಕೇಷನ್ ನೋಡೋದಾದರೆ ಇಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ಇದೆ. ಇದು 2 ಪೋಸ್ಟ್ ಇದ್ದಾವೆ. ಇದಕ್ಕೆ BA B.Ed ಆಗಿರಬೇಕು. ಇಂಗ್ಲೀಷ್ 2 ಹುದ್ದೆಗಳು, BA B.Ed ಇಂಗ್ಲೀಷ್ ಮೇಜರ್ನಲ್ಲಿ ಆಗಿರಬೇಕು. ನಂತರ ಸೋಷಿಯಲ್ ಸೈನ್ಸು 1 ಹುದ್ದೆ ಇದೆ, ಇದಕ್ಕೆ ಕೂಡ BA B.Ed ಆಗಿರಬೇಕು. ನಂತರ ಕನ್ನಡ ಇದೆ, ಕನ್ನಡ 1 ಪೋಸ್ಟ್ ಇದೆ, BA B.Ed MA ಆಗಿರಬೇಕು. ನಂತರ ಮ್ಯಾಥಮೆಟಿಕ್ಸ್ ಇದೆ, ಅದು ಕೂಡ 1 ಹುದ್ದೆ ಇದೆ, BSc B.Ed ಆಗಿರಬೇಕು. ಸೈನ್ಸ್ ಇದೆ, ಅದು 1 ಹುದ್ದೆ ಇದೆ, BSc B.Ed ಆಗಿರಬೇಕು. ಹಿಂದಿ BA B.Ed MA ಹಿಂದಿ ಮೇಜರ್ ಆಗಿರಬೇಕು. ಮತ್ತು ಫಿಸಿಕಲ್ ಎಜುಕೇಷನ್ ಅದು ಕೂಡ 1 ಹುದ್ದೆ ಇದೆ, MP.Ed BP.Ed ಆಗಿರಬೇಕು. ಮ್ಯೂಸಿಕ್ ಟೀಚರು 1 ಇದೆ, B ಮ್ಯೂಸಿಕ್ ಆಗಿರಬೇಕು. ನಂತರ ಡ್ರಾಯಿಂಗ್ ಟೀಚರ್ ಅದು ಕೂಡ 1 ಹುದ್ದೆ ಇದೆ, ಅದು ಕೂಡ BFA ಅಥವಾ BVA ಆಗಿರಬೇಕು. LKG UKG ಟೀಚರ್ 1 ಇದೆ, NTT ಟ್ರೈನಿಂಗ್ ಕೋರ್ಸನ್ನು ಮಾಡಿರಬೇಕಾಗುತ್ತೆ. ಇಲ್ಲಿ ನಿಮಗೆ ಉತ್ತಮವಾದಂತಹ ಸ್ಯಾಲ್ರಿ ಕೊಡ್ತಾರೆ, ಅದ್ರ ಜೊತೆಗೆ PF EI ಫೆಸಿಲಿಟಿ ಇರುತ್ತೆ. ನಿಮಗೆ ಈ ಒಂದು ಹುದ್ದೆಗಳು ನೀವು ಅರ್ಜಿಯನ್ನು ಸಲ್ಲಿಸೋದು ಹೇಗಪ್ಪ ಅಂದರೆ ಆದಷ್ಟು ಬೇಗನೆ ಇಮೇಲ್ ID ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿನಲ್ಲಿರುವಂತಹ MP ಪ್ರಕಾಶ್ ನಗರ, ರಾಮನಗರ, ಹಗರಿಬೊಮ್ಮನಹಳ್ಳಿ ವಿಜಯನಗರ ಡಿಸ್ಟಿಕ್ನಲ್ಲಿ ಬರುವಂತಹ ಈ ಶಾಲೆ. ಈ ವಿಜಯನಗರ ಡಿಸ್ಟಿಕ್ನಲ್ಲಿರುವಂತಹ ಸುತ್ತಮುತ್ತಲು ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು.
ನಿಮಗೆ ಈ ಹುದ್ದೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ 9008541250 ಅಥವಾ 7892763996 ಈ ಒಂದು ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕಾಗುತ್ತೆ. ಇಷ್ಟು ಸುಮಾರು 10-15 ಹುದ್ದೆಗಳು ಖಾಲಿ ಇದ್ದಾವೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ನೀವು ಅರ್ಜಿಯನ್ನು ಸಲ್ಲಿಸಿ, ಇಲ್ಲಾಂದರೆ ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಇದು 26/3/2026ರಂದು ಈ ಒಂದು ಹುದ್ದೆಗಳಿಗೆ ಸಂದರ್ಶನ ಇರುತ್ತೆ. ನೀವು ಸಂದರ್ಶನಕ್ಕೆ ಹೋಗುವಾಗ ನಿಮ್ಮ ಎಲ್ಲ ಮೂಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇದೇ ರೀತಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಯ ಒಂದು ಅಧಿಸೂಚನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಶ್ರೀ ಶಾರದಾ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಜಮಖಂಡಿ ಈ ಒಂದು ಶಾಲೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಒಂದು ಮಾಹಿತಿಯನ್ನು ನೋಡೋದಾದರೆ, ಇಲ್ಲಿ NTC 2 ಹುದ್ದೆಗಳಿದ್ದಾವೆ. NTC ಕೋರ್ಸು ಮಾಂಟೇನ್ ಸೂರ್ಯ ಇದು ಓದಿದ್ರೆ NTC ಕೋರ್ಸ್ ಆಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನಂತರ ಇಂಗ್ಲೀಷ್ 1 ಹುದ್ದೆ ಇದೆ. BA MA BEd ಆಗಿರಬೇಕು. ಅದೇ ರೀತಿಯಾಗಿ ಕನ್ನಡ, ಅದಕ್ಕೂ ಕೂಡ MA BEd ಆಗಿರಬೇಕು. ನಂತರ ವಿಜ್ಞಾನ, ಅದು ಕೂಡ BSc MSc BEd ಆಗಿರಬೇಕು. ಗಣಿತ ಕೂಡ MSc BSc BEd ಆಗಿರಬೇಕು. ಚಿತ್ರಕಲೆ, ಅದು ಒಂದು ಹುದ್ದೆ ಇದೆ. DMC ಕೋರ್ಸನ್ನು ಮಾಡಿರಬೇಕಾಗುತ್ತೆ. ದೈಹಿಕ ಶಿಕ್ಷಕ, ಇದು ಕೂಡ BPEd ಅಥವಾ DPEd ಆಗಿರಬೇಕು. ಸಂಗೀತ ಶಿಕ್ಷಕರು, ಇದು ಒಂದು ಹುದ್ದೆ ಇದೆ. ಮಾಸ್ಟರ್ ಇನ್ ಮ್ಯೂಸಿಕ್ ವಿದ್ವತ್ತನ್ನು ಓದಿರಬೇಕಾಗುತ್ತೆ. ಈ ಎಲ್ಲ ಒಂದು ಹುದ್ದೆಗಳಿಗೆ ಯಾರಿಗೆಲ್ಲ ಆಸಕ್ತಿ ಇದೆಯೋ ನೀವೇನು ಮಾಡಬೇಕಪ್ಪ ಅಂದರೆ, ನಿಮ್ಮ ಒಂದು ರಿಸ್ಯೂಮನ್ನು ವಾಟ್ಸಪ್ ಮೂಲಕ ಅಥವಾ ನೇರವಾಗಿ ಶಾಲೆಗೆ ಸಲ್ಲಿಸಬಹುದು. ಸಂದರ್ಶನಕ್ಕೆ ಬರುವಾಗ ದಯವಿಟ್ಟು ನಿಮ್ಮ ಅಂಕಪಟ್ಟಿ ಮತ್ತು ಆಧಾರ್ ಕಾರ್ಡ್ ತನ್ನಿ, ಇದು ಕಡ್ಡಾಯ. ನೀವು ಆಯ್ಕೆಯಾದರೆ ನೀವು ಶಾಲೆಯ ಒಪ್ಪಂದದ ಪ್ರಕಾರ ಕೆಲಸ ಮಾಡಬೇಕಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಂದರ್ಶನ ದಿನಾಂಕ ಬಂದುಬಿಟ್ಟು 22/3/2026 ರವಿವಾರ ಬೆಳಿಗ್ಗೆ 10:30 ಅಂತ ಕೊಟ್ಟಿದ್ದಾರೆ. ನೀವಿಗೆಲ್ಲ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ನೀವೇನು ಮಾಡ್ಬೋದಪ್ಪ ಅಂದರೆ ವಾಟ್ಸಪ್ ಮೂಲಕ ನೀವು ಅರ್ಜಿಯನ್ನು, ನಿಮ್ಮ ರಿಸ್ಯೂಮನ್ನು ಸೆಂಡ್ ಮಾಡ್ಬೋದು. ವಾಟ್ಸಪ್ ನಂಬರ್ ಬಂದುಬಿಟ್ಟು 8646801234 ಅಥವಾ 8073489925 ಈ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ನೀವೇನು ಮಾಡ್ಬೋದಪ್ಪ ಅಂದರೆ ನಿಮ್ಮ ಒಂದು ರಿಸ್ಯೂಮನ್ನು ಸೆಂಡ್ ಮಾಡ್ಬೋದು. ಇಲ್ಲಿ ಕನ್ನಡ, ಇಂಗ್ಲೀಷು, ವಿಜ್ಞಾನ, ಗಣಿತ, ಚಿತ್ರಕಲೆ, ದೈಹಿಕ ಶಿಕ್ಷಕ ಮತ್ತು ಸಂಗೀತ ಇಷ್ಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಹೆಚ್ಚಿನ ಮಾಹಿತಿಗಾಗಿ ಆ ಶಾಲೆಗೆ ಭೇಟಿ ನೀಡಿ ನಿಮ್ಮ ಒಂದು ಮಾಹಿತಿಯನ್ನು ಪಡ್ಕೋಬೋದು. ಇದೇ ರೀತಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಯ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿಯ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ ಅವಿಳಾ ಕಾನ್ವೆಂಟ್ ಹೈಸ್ಕೂಲು, ಇದು ಬಂದುಬಿಟ್ಟು ಮೈಸೂರಿನಲ್ಲಿರುವಂಥದ್ದು. ಈ ಒಂದು ಶಾಲೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಕ ಹುದ್ದೆಯನ್ನು, ಅನುದಾನಿತ ಶಾಲೆಯಲ್ಲಿ ಖಾಲಿ ಇರುವಂಥ ಶಿಕ್ಷಕ ಹುದ್ದೆಯನ್ನು ತುಂಬಲಿಕ್ಕೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿರುತ್ತಾರೆ. ಅಧಿಸೂಚನೆ ದಿನಾಂಕ ಬಂದುಬಿಟ್ಟು 12/3/2026ರಂದು. ಇಲ್ಲಿ ಟೆರೇಷಿಯನ್ ಕಾರ್ಮೆಲ್ ಶಿಕ್ಷಣ ಸಂಸ್ಥೆ ಮೈಸೂರು ತಾಲೂಕು, ಮೈಸೂರು ಜಿಲ್ಲೆ, ಈ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಅವಿಳಾ ಕಾನ್ವೆಂಟ್ ಪ್ರೌಢಶಾಲೆ ಜಗಮೋಹನ ಅರಮನೆ ಹಿಂಭಾಗ, ಮೈಸೂರು, ಈ ಶಾಲೆಯಲ್ಲಿ ಖಾಲಿ ಇರುವಂತಹ ಸಹ ಶಿಕ್ಷಕರು ಕನ್ನಡ ಹುದ್ದೆ ತುಂಬಲು ನಿರ್ದೇಶಕರು ಪ್ರೌಢಶಿಕ್ಷಣ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇವರ ಆದೇಶದನ್ವಯ ಈ ಒಂದು ಹುದ್ದೆಯನ್ನು ತುಂಬಲಿಕ್ಕೆ ಇವರಿಗೆ ಅನುಮತಿಯನ್ನು ನೀಡಿದ್ದಾರೆ.
ಇಲ್ಲಿ ಹುದ್ದೆಯ ವಿವರ ನೋಡೋದಾದರೆ ಸಹ ಶಿಕ್ಷಕರು BA/B.Ed ಆಗಿರಬೇಕು. ಅನುಮತಿ ನೀಡಿದಂಥ ವಿಷಯ ಸಹ ಶಿಕ್ಷಕರು ಕನ್ನಡ, ಇದಕ್ಕೆ BA/B.Ed ಆಗಿರಬೇಕು. ಮೀಸಲಾತಿ ಬಂದ್ಬಿಟ್ಟು ಇದು ಮತೀಯ ಅಲ್ಪಸಂಖ್ಯಾತರ ಶಾಲೆಯಾಗಿದ್ದರಿಂದ ಯಾವುದೇ ಮೀಸಲಾತಿ ಅನ್ವಯಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕನ್ನಡ ಒಂದು ಹುದ್ದೆ ಮಾತ್ರ ಖಾಲಿ ಇದೆ ಈ ಶಾಲೆಯಲ್ಲಿ. ಯಾರೆಲ್ಲ MA/B.Ed BA/B.Ed ಮಾಡ್ಕೊಂಡಿದ್ದೀರೋ ಅವರಿಗೆ ಇದು ಒಂದು ಸುವರ್ಣ ಅವಕಾಶ ಇದೆ. ಹಾಗಾಗಿ ಯಾರೆಲ್ಲ ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರಾಗಲಿಕ್ಕೆ ಬಯಸ್ತಿದ್ದೀರೋ ಅವರಿಗೆ ಇದು ಒಂದು ತುಂಬ ಒಂದು ಅವಕಾಶ ಇದೆ. ಹಾಗಾಗಿ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಈ ಜಾಹೀರಾತು ಪ್ರಕಟಣೆಯಾದ 21 ದಿನದ ಒಳಗಾಗಿ ಅರ್ಹ ಅಭ್ಯರ್ಥಿಗಳು ಕೈಬರಹ ಅರ್ಜಿಯೊಂದಿಗೆ ನೀವೇನು ಮಾಡಬೇಕಂದ್ರೆ ಒಂದು ಅರ್ಜಿಯನ್ನು ನೀವು ಬರೆದು ಅದರ ಜೊತೆಗೆ SSLCಯಿಂದ B.Ed ಅಂಕಪಟ್ಟಿಗಳು, ಪಾಸಿಂಗ್ ಸರ್ಟಿಫಿಕೇಟ್ ಹಾಗೂ ಜಾತಿ ಪ್ರಮಾಣ ಪತ್ರಗಳನ್ನು ದೃಢೀಕರಿಸಿ ಎಲ್ಲ ದಾಖಲೆಗಳೊಂದಿಗೆ ಕರೆಸ್ಪಾಂಡೆಂಟ್ ಅವಿಳಾ ಕಾನ್ವೆಂಟ್ ಪ್ರೌಢಶಾಲೆ, ಜಗಮೋಹನ್ ಅರಮನೆ ಹಿಂಭಾಗ, ಮೈಸೂರು ಈ ವಿಳಾಸಕ್ಕೆ ನೀವೇನು ಮಾಡಬೇಕಂದ್ರೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಮತ್ತು ಅರ್ಜಿಯ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ₹1000 DDಯನ್ನು 1000 ರೂಪಾಯಿ DDಯನ್ನು ತೆಗೆಸ್ಬೇಕಾಗುತ್ತೆ. DDಯನ್ನು ಯಾರ ಹೆಸರಿನಲ್ಲಿ ತೆಗೆಸ್ಬೇಕಪ್ಪ ಅಂದರೆ ಹೆಡ್ ಮಾಸ್ಟರ್ಸ್ ಅವಿಲಾ ಕಾನ್ವೆಂಟ್ ಹೈಸ್ಕೂಲ್, ಮೈಸೂರು ಇವರ ಹೆಸರಿನಲ್ಲಿ ಪಡೆದು ಸಲ್ಲಿಸುವುದು. ಅರ್ಜಿಯ ಒಂದು ಪ್ರತಿಯನ್ನು ಮಾನ್ಯ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಮೈಸೂರು ಒಂದು ಪ್ರತಿಯನ್ನು ಏನು ಮಾಡಬೇಕಪ್ಪ ಅಂದರೆ ಶಾಲೆಗೆ ಸಲ್ಲಿಸಬೇಕು. ಮತ್ತೊಂದು ಪ್ರತಿಯನ್ನು ಏನು ಮಾಡಬೇಕಪ್ಪ ಅಂದರೆ ನೀವು ಇಲ್ಲಿ DDPI ಆಫೀಸ್ ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಐತಲ್ಲ ಇವರಿಗೆ ಸಲ್ಲಿಸಬೇಕಾಗುತ್ತೆ. ಅಂಚೆ ಮೂಲಕ ಕಳಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಪೂರ್ಣ ಅರ್ಜಿಗಳನ್ನು ಯಾವುದೇ ಮುನ್ಸೂಚನೆ ನೀಡದೆ ತಿರಸ್ಕರಿಸಲಾಗುವುದು. ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಎಲ್ಲ ಸಂಪೂರ್ಣವಾದಂಥ ಮಾಹಿತಿ, ಎಲ್ಲ ಸರ್ಟಿಫಿಕೇಟನ್ನು ಹಾಕಬೇಕಾಗುತ್ತೆ. ಯಾವುದಾದ್ರೂ ಒಂದು ಸರ್ಟಿಫಿಕೇಟು, ಒಂದು ಮಾಹಿತಿ ಏನಾದರೂ ತಪ್ಪಿದರೆ ಅದನ್ನು ಅರ್ಜಿಯನ್ನು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಯಾರಿಗೆಲ್ಲ ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರಾಗಲಿಕ್ಕೆ ಅವಕಾಶ ಇದೆಯೋ ಆದಷ್ಟು ಬೇಗನೆ ನೀವು ಅರ್ಜಿಯನ್ನು ಸಲ್ಲಿಸಿ. ಇದೇ ರೀತಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಯ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಈ ಒಂದು ಶಾಲೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ 082124252333. ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಯ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು. ಶ್ರೀ ಮಹಾರಾಣಾ ಪ್ರತಾಪ ಸಿಂಹ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲ್, ಹುಬ್ಬಳ್ಳಿ, ಬಸವನಗರ, ಹುಬ್ಬಳ್ಳಿನಲ್ಲಿರುವಂಥ ಈ ಒಂದು ಶಾಲೆಯಲ್ಲಿ ಖಾಲಿ ಇರುವಂಥ ಶಿಕ್ಷಕರ ನೇಮಕಾತಿಯ ಬಗ್ಗೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಯಾವೆಲ್ಲ ಹುದ್ದೆಗಳಿದೆ, ಇದು ಓನ್ಲಿ ಫಾರ್ ಇಂಗ್ಲೀಷ್ ಮೀಡಿಯಂ ಶಾಲೆ. ಇಲ್ಲಿ ಮೊದಲನೇದಾಗಿ ಮ್ಯಾಥಮೆಟಿಕ್ಸ್ ಇದೆ, MSc B.Ed, BSc B.Ed ಆಗಿರಬೇಕು, 3 ಹುದ್ದೆಗಳು ಖಾಲಿ ಇದ್ದಾವೆ. ಅದೇ ರೀತಿಯಾಗಿ ಸೈನ್ಸ್ ಇದೆ, ಸೈನ್ಸ್ನಲ್ಲಿ MSc B.Ed, BSc B.Ed ಆಗಿರಬೇಕು, ಇದು ಕೂಡ 3 ಹುದ್ದೆ ಇದೆ. ಇಂಗ್ಲೀಷು MA B.Ed ಅಥವಾ BA B.Ed ಆಗಿರಬೇಕು, ಇದು 3 ಹುದ್ದೆ ಇದೆ. ಕಂಪ್ಯೂಟರ್ ಇದಕ್ಕೆ BCom ಆಗಿರಬೇಕು, ಇದು 3 ಹುದ್ದೆ ಇದೆ. ಟೀಚರ್ CPEd ಅಥವಾ BPEd ಆಗಿರಬೇಕು, ಇದು 3 ಹುದ್ದೆಗಳು ಖಾಲಿ ಇದ್ದಾವೆ. ಸೋಷಿಯಲ್ ಸೈನ್ಸ್ MA B.Ed ಆಗಿರಬೇಕು, 3 ಹುದ್ದೆಗಳಿದ್ದಾವೆ. ಹಿಂದಿ ಕೂಡ BA B.Ed, ಇದು 3 ಹುದ್ದೆ ಇದೆ. ಕನ್ನಡ MA B.Ed, ಇದು ಕೂಡ 3 ಹುದ್ದೆ ಇದೆ. ಸ್ಟ್ಯಾಟಿಸ್ಟಿಕ್ ಇದಕ್ಕೆ BCom ಅಥವಾ MCom ಆಗಿರಬೇಕು, 3 ಹುದ್ದೆಗಳು ಖಾಲಿ ಇದ್ದಾವೆ. ಕ್ಲರ್ಕ್ ಇದೆ, ಕ್ಲರ್ಕಿಗೆ BCom ಆಗಿರಬೇಕು, ಅದು ಕೂಡ 3 ಹುದ್ದೆ ಇದೆ. ಆಲ್ ಸಬ್ಜೆಕ್ಟ್ಸ್ ಪ್ರೈಮರಿ ಆ್ಯಂಡ್ ಪ್ರೀ ಪ್ರೈಮರಿ 5 ಹುದ್ದೆಗಳಿದ್ದಾವೆ. ಡ್ರೈವರ್ 3 ಹುದ್ದೆಗಳಿದ್ದಾವೆ. ಅಟೆಂಡರ್ 3 ಹುದ್ದೆಗಳಿದ್ದಾವೆ. ಇಷ್ಟು ಈ ಒಂದು ಶಾಲೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳು. ಇದು ಪ್ಯೂರ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿರೋದ್ರಿಂದ ಯಾರೆಲ್ಲ ಇಂಗ್ಲೀಷ್ನಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ ಇದ್ದೀರೋ ಅವರು ನೀವು ಅರ್ಜಿನ ಸಲ್ಲಿಸ್ಬೋದು. ಇದು ಹುಬ್ಬಳ್ಳಿನಲ್ಲಿರುವಂಥ ಶಿಕ್ಷಣ ಸಂಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರನ್ನು ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡೀಬೋದು. 9141629244 ಅಥವಾ 9886675561, 9343406765 ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಯಾರೆಲ್ಲ ಈ ಒಂದು ಸ್ಕೂಲ್ನಲ್ಲಿ ಕೆಲಸ ಮಾಡಲಿಕ್ಕೆ ಇಷ್ಟ ಇದೆಯೋ ಆದಷ್ಟು ಬೇಗನೆ ನಿಮ್ಮ ಒಂದು ರಿಸ್ಯೂಮನ್ನು ನಮ್ಮ ವಾಟ್ಸಪ್ ಮೂಲಕ ಅಥವಾ ಪೋಸ್ಟ್ ಮೂಲಕ ಅಥವಾ ಶಾಲೆಗೆ ಭೇಟಿ ನೀಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ.
ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಯ ಒಂದು ಮಾಹಿತಿಯನ್ನು ತಿಳಿಸಲಾಗುವುದು. ಮಯೂರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ವಿದ್ಯಾನಗರ, ಗೋಕಾಕ್. ಮಯೂರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದು ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿರುವಂತಹ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಯಾವ್ಯಾವ ಪೋಸ್ಟು, ಎಷ್ಟೆಷ್ಟು ಹುದ್ದೆ ಇದ್ದಾವೆ, ಕ್ವಾಲಿಫಿಕೇಷನ್ ಏನು ಅನ್ನೋದರ ಮಾಹಿತಿ ನೋಡೋದಾದರೆ, ಆಲ್ ಸಬ್ಜೆಕ್ಟು ಪ್ರೀ ಪ್ರೈಮರಿಗೆ NTC ಆಗಿರಬೇಕು ಅಥವಾ DEd, DID ಅಥವಾ ಗ್ರ್ಯಾಜುಯೇಟ್ ಅಥವಾ BEd ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. 2 ಹುದ್ದೆಗಳಿದ್ದಾವೆ. ಸೈನ್ಸ್ ಇದು ಪ್ರೈಮರಿ ಅಥವಾ ಹೈಯರ್ ಪ್ರೈಮರಿ, ಇದಕ್ಕೆ BSc CBZ ಅಥವಾ MSc CBZ ಆಗಿರಬೇಕು. 2 ಹುದ್ದೆಗಳಿದ್ದಾವೆ. ನಂತರ ಫಿಸಿಕಲ್ ಎಜುಕೇಷನ್ ಪ್ರೈಮರಿ, ಹೈಯರ್ ಪ್ರೈಮರಿ, ಗ್ರ್ಯಾಜುಯೇಟ್ ವಿತ್ BPEd ಅಥವಾ CPEd ಆಗಿರಬೇಕು. 2 ಹುದ್ದೆಗಳು ಖಾಲಿ ಇದ್ದಾವೆ. ನಂತರ ಇಂಗ್ಲೀಷು ಹೈಯರ್ ಪ್ರೈಮರಿ, ನಂತರ ಹೈ ಸ್ಕೂಲು, ಇದಕ್ಕೆ BA BEd ಅಥವಾ MA BEd ಆಗಿರಬೇಕು. 2 ಹುದ್ದೆಗಳು ಇದ್ದಾವೆ. ಯಾರೆಲ್ಲ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಆಸಕ್ತಿ ಇದೆಯೋ, ನೀವೇನು ಮಾಡಬೇಕಪ್ಪ ಅಂದರೆ, ಒಂದು ಅರ್ಜಿಯನ್ನು ಬರೆದು ಅದರ ಜೊತೆಗೆ ನಿಮ್ಮ ರೆಸ್ಯೂಮನ್ನು ಮತ್ತು ನಿಮ್ಮ ಎಲ್ಲ ಒಂದು ಮೂಲ ದಾಖಲೆಗಳ ಒಂದು ಜೆರಾಕ್ಸ್ ಪ್ರತಿಗಳನ್ನು ಅರ್ಜಿಯ ಜೊತೆಗೆ ನೀವು ಅಟ್ಯಾಚ್ ಮಾಡಿ ಆ ಒಂದು ಅರ್ಜಿಯನ್ನು ಕಳಿಸ್ಬಹುದಾಗುತ್ತೆ. ಇಲ್ಲಿ ಪೋಸ್ಟ್ ಯುವರ್ ಅಪ್ಲಿಕೇಶನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಯು ಮೇ ಪೋಸ್ಟ್ ಯುವರ್ ಅಪ್ಲಿಕೇಶನ್ ಆನ್ ಇಮೇಲ್ ID. ಈ ಒಂದು ಇಮೇಲ್ IDಗೆ ನೀವು ಆ ಒಂದು ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬೇಕಾಗುತ್ತೆ. ನಂತರ 10 ರಿಂದ 4 ಗಂಟೆ ಒಳಗೆ ನೀವು ಅದನ್ನು ಸೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಸ್ಕ್ಯಾನ್ QR ಕೋಡ್ ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ QR ಕೋಡನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ಅದರ ಮೂಲಕವೂ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನಿಮಗೆ ಇಲ್ಲಿ ಇಂಟ್ರ್ಯೂ ಡೇಟ್ ಬಂದುಬಿಟ್ಟು ರಿಟರ್ನ್ ಟೆಸ್ಟ್ ಇರುತ್ತೆ ಮತ್ತು ಇಂಟ್ರ್ಯೂ ಇರುತ್ತೆ. ಅದು ಸಾಟರ್ಡೆ 4th ಏಪ್ರಿಲ್ 2026. ಈ ಒಂದು ಡೇಟಿಗೆ ನಿಮಗೇನು ಮಾಡ್ತಾರೆ ಅಂದರೆ ಇಂಟ್ರ್ಯೂವನ್ನು ನಡೆಸ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಮತ್ತು ನೀವು ಅರ್ಜಿಯನ್ನು ಲಾಸ್ಟ್ ಡೇಟ್ ಬಂದುಬಿಟ್ಟು 28 ಮಾರ್ಚ್ 2026ರಲ್ಲಿ 5 ಗಂಟೆ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇವರ ಒಂದು ವ್ಯಾಟ್ಸಪ್ ನಂಬರ್ ಬಂದುಬಿಟ್ಟು 8762200304 ಅಥವಾ ಇಮೇಲ್ IDಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದಿಷ್ಟೇನಪ್ಪ ಅಂದರೆ ಈ ಒಂದು ಶಾಲೆಯ ಒಂದು ಮಾಹಿತಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಇದೇ ರೀತಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಯ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ.